ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಅಂತಿಮ ಅಧಿಸೂಚನೆ ಹೊರಡ ಮೇಲೆ ಈಗ ಮಾಧ್ಯಮದವ್ರ ಮುಂದೆ ಮುಖ್ಯಮಂತ್ರಿಗಳು ಇದನ್ನ ನಾವು ಕೈ ಬಿಟ್ಟಿದ್ದೀವಿ ಅಂತಂದ್ರೆ ಕೈ ಬಿಟ್ಟಲ್ಲಿ ಆಗಲ್ಲ. ಕಾನೂನು ಅಡಿಯಲ್ಲಿ ನೀವು ಕ್ಯಾಬಿನೆಟ್ ಹೋಗ್ಬೇಕು, ಕ್ಯಾಬಿನೆಟ್ ನಲ್ಲಿ ನೀವು ನಿರ್ಧಾರ ತಗೋಬೇಕು. ಬಹಳಷ್ಟು ಒಂದು ಲೀಗಲ್ ಪ್ರೊಸೀಜರ್ ಇದೆ. ಅದನ್ನು ಮಾಡದೇ ಇದ್ರೆ ಅದು ಹ್ಯಾಂಗಿಂಗ್ ಸೋಲ್ಡ್ ಅಂತಾರಲ್ಲ, ಆ ರೀತಿಯಾಗಿ ರೈತರ ಮೇಲೆ ಇದ್ದೇ ಇದೆ. ಅದಕ್ಕೆ ನಾನು ಇಲ್ಲಿನ ಸ್ಥಳೀಯ ಶಾಸಕರಿಗೆ, ಸಚಿವರಿಗೆ ಮುಂದೆ ಒತ್ತಾಯ ಮಾಡ್ತೇನೆ. ತಾವು ಇದನ್ನ ಕ್ಯಾಬಿನೆಟ್ ನಲ್ಲಿ ಮತ್ತು ಕಾನೂನು ಯಾವ ರೀತಿ ಕಾನೂನು ವ್ಯಾಪ್ತಿಯಲ್ಲಿ ನೀವು ಅದನ್ನ ಕೈ ಬಿಡೋದಕ್ಕೆ ಅವಕಾಶ ಇದೆ, ಆ ಕಾನೂನಿನ ಕ್ರಮಗಳನ್ನ, ನಿಯಮಗಳನ್ನ ನೀವು ತಕ್ಷಣ ಮಾಡಿ. ಆಗ ಮಾತ್ರ ರೈತರು ನಿಶ್ಚಿಂತೆಯಿಂದ ಇರ್ಬೋದು. ಇಲ್ಲ ಅಂತಂದ್ರೆ ಅವ್ರು ಘೋಷಣೆ ಮಾಡಿರೋದ್ರಿಂದ ತಕ್ಷಣಕ್ಕೆ ಅವ್ರು ಸುಮ್ಮನೆ ಇರ್ಬೋದು. ಆದ್ರೆ ನಾಳೆ ದಿವಸ ಆತ್ಮಹತ್ಯೆ ಅನ್ನೋದು ರೈತರಿಗೆ ಇದ್ದೇ ಇರುತ್ತೆ. ಇದನ್ನ ಗಮನ ಕೊಡಬೇಕು.